ಬೆಂಗಳೂರಿನಲ್ಲೂ ಕೂಡ ಬಿಬಿಎಂಪಿ ಅಧಿಕಾರಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಬಿಬಿಎಂಪಿ ಎಇಇ ಮತ್ತು ಉಪ ಕಾರ್ಯದರ್ಶಿ ಮೇಲೆ ದಾಳಿ ನಡೆಸಿದ್ದಾರೆ. ಈಗಾಗಲೇ ಹೇಳಿದಾಗೆ ಏಕಕಾಲದಲ್ಲಿ ತಂಡವಾಗಿ ಬೇರೆ ಬೇರೆ ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿರೋದು. ಬೆಂಗಳೂರಿನಲ್ಲೂ ಕೂಡ ಬಿಬಿಎಂಪಿಯ ಎಇಇ ಮತ್ತು ಉಪ ಕಾರ್ಯದರ್ಶಿಯ ಮನೆ ಮೇಲೆ, ಕಚೇರಿ ಮೇಲೆ ದಾಳಿ ನಡೆಸಿದ್ದಾರೆ. ಟಿಕೆ ರಮೇಶ್ಗೆ ಸಂಬಂಧಿಸಿದಂತ 4 ಕಡೆ ದಾಳಿಗಳಾಗಿರೋದು. ಹುಲಿಯೂರು ದುರ್ಗ, ತೋಟದ ಮನೆ, ಕಚೇರಿ, ಮನೆ, ಸ್ಕೂಲ್ನಲ್ಲೂ ಕೂಡ ಪರಿಶೀಲನೆ ನಡೆಸಿದ್ದಾರೆ ಅಧಿಕಾರಿಗಳು. ಆದಾಯಕ್ಕಿಂತ ಹೆಚ್ಚು ಹಣ ಸಂಪಾದನೆ ಮಾಡಿದ್ದಾರೆ, ಆಸ್ತಿ ಸಂಪಾದನೆ ಮಾಡಿದ್ದಾರೆ ಎನ್ನುವಂತ ದೂರಿತ್ತು. ಪ್ರತಿಯೊಂದು ಜಾಗದಲ್ಲೂ ಕೂಡ ಒಂದೊಂದು ಟೀಮ್ ಈಗ ಶೋಧನೆ ನಡೆಸ್ತಾ ಇದೆ. ಸಂಜೆಯೊಳಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಅಂತ ಲೋಕಾಯುಕ್ತ ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ. ಬೆಂಗಳೂರಿನ ಬಿಬಿಎಂಪಿ ಅಧಿಕಾರಿಗಳಿಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ಶಾಕ್ ಇದು. ಮಾಧವರಾವ್ ಅವರ ಮನೆ, ಕಚೇರಿ ಮೇಲೆ ಕೂಡ ಇದೇ ರೀತಿ ದಾಳಿ ನಡೆಸಿದ್ರು. ಇತ್ತ ಟಿಕೆ ರಮೇಶ್ ಅವರ ಕಚೇರಿ, ತೋಟದ ಮನೆ, ಸ್ಕೂಲ್ ಸೇರಿದಂತೆ ಅವರಿಗೆ ಸೇರಿದಂತ ಒಟ್ಟು 4 ಜಾಗಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಹಾಗಾದ್ರೆ ಆದಾಯಕ್ಕಿಂತ ಜಾಸ್ತಿ ಅಂತಂದ್ರೆ ಎಷ್ಟು ಹಣ ಸಂಪಾದನೆ ಮಾಡಿದ್ದಾರೆ, ಎಷ್ಟು ಆಸ್ತಿ ಗಳಿಕೆ ಮಾಡಿದ್ದಾರೆ, ಎಲ್ಲೆಲ್ಲಿ ಸೈಟ್ಗಳಿದ್ದಾವೆ, ಬಂಗಲೆಗಳಿದ್ದಾವೆ, ಐಷಾರಾಮಿ ಕಾರುಗಳು, ಬೇನಾಮಿ ಆಸ್ತಿಗಳು ಹೀಗೆಲ್ಲ ಇರ್ತವೆ. ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕ್ತಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಸಂಜೆ ಒಳಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಅಂತ ಲೋಕಾಯುಕ್ತ ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ. ಒಂದು ಎಡಬ್ಲ್ಯೂ ಬಿಬಿಎಂಪಿ ಇಂಜಿನಿಯರಿಂಗ್ ಹೆಬ್ಬಾಲ್ ಸಬ್ ಡಿವಿಷನ್, ಸೊ ಅವರ ಮನೆ ಮತ್ತು ಇನ್ನೊಂದು 2 ಲೊಕೇಶನ್. ಇಲ್ಲಿ ಇವರು ಡೆಪ್ಟಿ ಸೆಕ್ರೆಟರಿ ಜಿಲ್ಲಾ ಪಂಚಾಯತ್ ಬೆಂಗಳೂರು ಗ್ರಾಮಾಂತರ. ಸೊ ಇವರದು 4 ಲೊಕೇಶನ್ ಇದೆ. ಇದು ಮತ್ತು ಇನ್ನೊಂದು 2, ಒಂದು ಸ್ಕೂಲು ಮತ್ತು ಒಂದೊಂದು ಆಫೀಸು, ಮತ್ತು ಇನ್ನೊಂದು ಇವರದು 4 ಟೋಟಲ್ ಲೊಕೇಶನ್. ಒಂದು ಹುಲಿಯೂರು ದುರ್ಗದಲ್ಲಿ ಅವರ ಜಮೀನು. ಸೊ ಅಲ್ಲಿ ಕೂಡ ಒಂದು ಟೀಮ್ ಹೋಗಿ. ಸೊ ಈ 2 ಕೇಸಸ್ಸು ಬೆಂಗಳೂರು ನಗರ ಲೋಕಾಯುಕ್ತ ಪೊಲೀಸರಿಂದ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್, ಆದಾಯಕ್ಕಿಂತ ಜಾಸ್ತಿ ಹಣ ಸಂಪಾದನೆ ಮಾಡೋದು ಅಂತ ಹೇಳಿ ಅವ್ರ ಮೇಲೆ ಎಫ್ಐಆರ್ ದಾಖಲಿಸಿ ನಾವು ಶೋಧನೆ ಕಾರ್ಯ ಸ್ಟಾರ್ಟ್ ಮಾಡಿದ್ವಿ ಬೆಳಗ್ಗೆ 6 ಗಂಟೆಗೆ. ಇನ್ನೂ ನಡೀತಾ ಇದೆ. ಓನ್ಲಿ 20% 30% ಆಗಿದೆ. ಸುಮಾರು ಡಾಕ್ಯುಮೆಂಟ್ಸ್ ಆ್ಯಸ್ ಯು ನೋ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ನಿಮಗೆ ಬೈ ಈವ್ನಿಂಗು ಇಲ್ಲ ಪೂರ್ತಿ ಮಾಡಿ. ಎಷ್ಟು ಜನ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಸರ್? 2 ಕಡೆ ಟೋಟಲ್ ಪ್ರತಿಯೊಂದು ಪ್ಲೇಸ್ಗೆ ಒಂದೊಂದು ಟೀಮ್ ಇರುತ್ತೆ, ಮತ್ತು ರಿಸರ್ವ್ ಟೀಮ್ ಕೂಡ ಇರುತ್ತೆ. ಸೊ ಟೋಟಲಿ 5 + 4 9 ಟೀಮ್